ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದೆ. ಬಟ್ ಇವತ್ತು ಫೈನಲಿ ಲಿಸ್ಟ್ ಔಟ್ ಆಗುವ ಸಾಧ್ಯತೆಗಳೇ ದಟ್ಟವಾಗಿದೆ. ಇದೇ ವಾರ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿಬಿಟ್ಟಿದ್ದಾರೆ. ಈ ವಾರವೇ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ. ರಾಹುಲ್ ಗಾಂಧಿ ಅಂಗಳದಲ್ಲಿ ಸದ್ಯ ಡಿ.ಕೆ. ಕ್ಯಾಬಿನೆಟ್ ಚೆಂಡು ಫೈನಲ್ ಟಚ್. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಪಟ್ಟಿಯಿಂದ ಯಾರು ಇನ್ ಯಾರು ಔಟ್ ಇವತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಫೈನಲ್ ಟಚ್ ಕೊಡಲಾಗುತ್ತೆ. ಯಾರೆಲ್ಲ ಹೊಸಬರಿಗೆ ಚಾನ್ಸ್ ನೀಡಲಾಗ್ತಾ ಇದೆ, ಹಳಬರಿಗೆ ಯಾರಿಗೆ ಅವಕಾಶ, ಮಹಿಳಾ ಕೋಟಾದ ಗೊಂದಲ ಬಗೆಹರಿಸ್ತಾರ ವರಿಷ್ಠರು, ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗುತ್ತಾ ತಪ್ಪುತ್ತಾ, ನಾಳೆಯೇ ನಡೆಯುತ್ತಾ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ 2.0 ಬಿಗ್ ಎಕ್ಸ್ಕ್ಲೂಸಿವ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಸಂಭಾವ್ಯ ಸಚಿವರು ಯಾರು, ಯಾರಿಗೆಲ್ಲ ಅವಕಾಶ ಸಿಗ್ತಾ ಇದೆ ಅಂತ. ದೆಹಲಿಯಲ್ಲಿ ಜೋರಾಗಿದೆ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್. ಇವತ್ತು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲೇ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಸಂಭವನೀಯ ಸಚಿವರ ಬಗ್ಗೆ ನಡೆಯಲಿದೆ ಸುದೀರ್ಘ ಚರ್ಚೆ. ಸುರ್ಜೇವಾಲಾ, ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು, ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಸಂಜೆ 4ರಿಂದ 5 ಗಂಟೆಗೆ ನಡೆಯಲಿರುವ ಮಹತ್ವದ ಮೀಟಿಂಗ್. ರಾಹುಲ್ ಗಾಂಧಿ ಸಭೆಯಲ್ಲಿ ಸಚಿವರ ಅಂತಿಮ ಪಟ್ಟಿ ಇವತ್ತು ನಿರ್ಧಾರ ಆಗಿ ಹೋಗುತ್ತೆ. ಜಿಲ್ಲೆ, ಜಾತಿ ಹಾಗೂ ಪ್ರಾದೇಶಿಕವಾರು ಪ್ರಾತಿನಿಧ್ಯತೆ ಬಗ್ಗೆ ಚರ್ಚೆ ಆಗಲಿದೆ. ಮುಂಬರುವ ಚುನಾವಣೆಯ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಯಾರಿಗೆ ಅವಕಾಶ ಕೊಟ್ಟರೆ ಸೂಕ್ತ, ಇದ್ರ ಬಗ್ಗೆ ಇವತ್ತು 1 ಗಂಟೆಗಳ ಕಾಲ, ಸಾಯಂಕಾಲ 4ರಿಂದ 5 ಗಂಟೆ ಅಷ್ಟರಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮುಂಬರುವ ಸಚಿವರು ಯಾರು ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ಹೊಸತನ ಮತ್ತು ಅನುಭವ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದ ಆಳ ಅಗಲ ಗೊತ್ತು. ಮಹಿಳಾ ಕೋಟಾದಲ್ಲಿನ ಗೊಂದಲ ಬಗೆಹರಿಸ್ಬಿಡ್ತಾರೆ ರಾಹುಲ್ ಗಾಂಧಿ. ಪಟ್ಟಿಯಲ್ಲಿದೆ ಲಕ್ಷ್ಮಿ ಹೆಬ್ಬಾಳ್ಕರ್, ಕನೀಜ್ ಫಾತಿಮಾ, ಅನ್ನಪೂರ್ಣ ಅವರ ಹೆಸರು. ಆದ್ರೆ ನಿನ್ನೆಯ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರುವಲ್ಲಿ ಮತ್ತೆ ವಿಫಲರಾಗಿದ್ದಾರಂತೆ ವರಿಷ್ಠರು. ಹೀಗಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟುಬಿಟ್ಟಿದ್ದಾರೆ ರಾಜ್ಯ ನಾಯಕರು. ನೀವು ಯಾರು ಹೇಳ್ತೀರಾ ಅವ್ರಿಗೆ ಕೊಡ್ತೀವಿ ಅಂತ. ಇಂದಿನ ಸಭೆಯಲ್ಲಿ ಮಹಿಳಾ ಮಿನಿಸ್ಟರ್ ಬಗ್ಗೆ ಅಂತಿಮವಾಗಿ ತೀರ್ಮಾನ ಮಾಡಲಾಗುತ್ತೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್. ಒಬ್ರು ಮಹಿಳೆಯರು ಸಚಿವರಾಗ್ತಾರೆ. ಯಾರವರು? ಮಹಿಳಾ ಕೋಟಾದಲ್ಲಿ ಸ್ಥಾನಮಾನ ಪಡೆದುಕೊಳ್ಳುವಂತಹ ಲಕ್ ಇರುವಂತಹ ಶಾಸಕಿ ಯಾರು? MLCನ ಅಥವಾ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ? ಆಲ್ರೆಡಿ ಸಚಿವರಾಗಿ ಕೆಲಸ ಮಾಡಿರುವ ಅನುಭವ ಇರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮತ್ತೆ ಮಣೆ ಹಾಕಲಾಗುತ್ತಾ? ಇಲ್ಲ ಆಲ್ರೆಡಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಹೊಸಬರಿಗೆ ಅವಕಾಶ ಮಾಡಿಕೊಡೋಣ ಅಂತ ವರಿಷ್ಠರು ಏನಾದ್ರೂ ನಿರ್ಧಾರ ಮಾಡ್ತಾರಾ? ಇದು ಪ್ರಶ್ನೆ ಇರೋದು. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗುತ್ತಾ ತಪ್ಪುತ್ತಾ? ನಿನ್ನೆಯಿಂದಲೂ ಕೂಡ ಈ ಟೆನ್ಷನ್ ಇದೆ. ಪಟ್ಟಿಯಲ್ಲಿ ಜಮೀರ್ ಹೆಸರು ಸೇರ್ಪಡೆಗೆ ವರಿಷ್ಠರಲ್ಲೇ ಭಿನ್ನಾಭಿಪ್ರಾಯ ಅಂತೆ. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರು. ಜಮೀರ್ಗೆ ಮಂತ್ರಿ ಸ್ಥಾನ ನೀಡೋದಕ್ಕೆ ಸುರ್ಜೇವಾಲಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಮೀರ್ಗೆ ಪರ್ಯಾಯವಾಗಿ ರಿಜ್ವಾನ್ ಅರ್ಷದ್ ಹೆಸರು ಶಿಫಾರಸು ಮಾಡಲಾಗಿದೆಯಂತೆ. ನಿನ್ನೆಯ ಸಭೆಯಲ್ಲಿ ರಿಜ್ವಾನ್ ಅರ್ಷದ್ ಪರ ಸುರ್ಜೇವಾಲಾ ಬ್ಯಾಟಿಂಗ್ ಮಾಡಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಪರ ಕೆ.ಸಿ. ವೇಣುಗೋಪಾಲ್ ನಿಂತ್ಕೊಂಡಿದ್ದಾರೆ. ಕ್ಷಮೆಯಾಚನೆ ಆಗಿ ಹೋಗಿದೆ ಜಮೀರ್ ಅಹಮದ್ ಖಾನ್ ಅವರಿಂದ. ಪಕ್ಷಕ್ಕೆ ಜಮೀರ್ ಕೊಡುವೆ ಸಾಕಷ್ಟಿದೆ ಅಂತ ಕೆ.ಸಿ. ವೇಣುಗೋಪಾಲ್ ಪ್ರಸ್ತಾಪ ಮಾಡಿದ್ದಾರಂತೆ. ಹೀಗಾಗಿ ಜಮೀರ್ ಅಹಮದ್ ವಿಚಾರದಲ್ಲಿ ಒಮ್ಮತ ಇನ್ನೂ ಕೂಡ ಮೂಡಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ತೀರ್ಮಾನಕ್ಕೆ ನಾಯಕರು ಬಿಟ್ಟುಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜಮೀರ್ ಅಹಮದ್ ಖಾನ ಅಥವಾ ರಿಜ್ವಾನ್ ಅರ್ಷದ ಇಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ? ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನೋ ಕಾರಣ ಬಿಟ್ಟು ಇನ್ಯಾವ ಕಾರಣಗಳು ಕೂಡ ಕಾಣಿಸ್ತಾ ಇಲ್ಲ ಅವರನ್ನ ಸಚಿವರನ್ನಾಗಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಇವತ್ತಾಗೇ ಬಿಡುತ್ತೆ, ಸಾಯಂಕಾಲಕ್ಕೆ ಲಿಸ್ಟ್ ಔಟ್ ಆಗ್ಬಿಡುತ್ತೆ ಅಂತ ಹೇಳ್ತಾನೆ ಇದ್ದೀವಿ. ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಇದೆ. ಅಷ್ಟರ ಮಟ್ಟಿಗೆ ಗೊಂದಲಗಳ ಲಿಸ್ಟ್ ಫೈನಲ್ ಮಾಡೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ? ಎಸ್ ಶ್ರುತಿ, ಸಚಿವ ಸಂಪುಟ ವಿಸ್ತರಣೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಬಿಟ್ಟು ಸಾಲು ಸಭೆಗಳನ್ನ ಮಾಡ್ತಿದ್ರು ಕೂಡ ಒಂದಿಷ್ಟು ವಿಳಂಬ ಆಗ್ತಿರುವಂಥದ್ದು ಹೈಕಮಾಂಡ್ ನಾಯಕರ ಲಭ್ಯತೆ ಸಿಗದೇ ಇರುವಂಥದ್ದು. ಯಾಕಂದರೆ ಹೈಕಮಾಂಡ್ ನಾಯಕರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಸಾಕಷ್ಟು ಹೋರಾಟಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ರಾಜ್ಯ ನಾಯಕರಿಗೆ ಸಿಗ್ತಿರಲಿಲ್ಲ. ಹೀಗಾಗಿ ನಿನ್ನೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಮಹತ್ವವಾದ ಹೈ ವೋಲ್ಟೇಜ್ ಮೀಟಿಂಗ್ ಆಗಿರುವಂಥದ್ದು. ಯಾಕಂದರೆ ಈ ವಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯನ್ನು ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಡಿ.ಕೆ.
ಕೆ ಶಿವಕುಮಾರ್ ಬಹಳ ಪಟ್ಟಣ ಬಿಗಿ ಹಿಡಿದು ಕುಳಿತುಕೊಂಡಿದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅಧಿವೇಶನವನ್ನು ಕರೆಯೋದಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೆ ಸಾಕಷ್ಟು ಸಭೆಯನ್ನು ಮಾಡಿರುವಂಥದ್ದು. ಮತ್ತು ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿಯೇ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರ ಪೈಪೋಟಿ ಇದೆ. ಈ ಒಂದು ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ ಇಟ್ಕೊಂಡು ಚರ್ಚೆಯನ್ನು ಮಾಡಿರುವಂಥದ್ದು. ಕೆ ಸಿ ವೇಣುಗೋಪಾಲ್ ಅವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಒಂದಿಷ್ಟು ಗೊಂದಲಗಳಿರುವಂಥದ್ದು. ಯಾಕಂದರೆ ಒಂದು 4-5 ಸಚಿವ ಸ್ಥಾನಗಳನ್ನು ಖುದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಲಿ ಅನ್ನುವಂಥದ್ದನ್ನು ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ 4ರಿಂದ 5 ಗಂಟೆವರೆಗೆ ಅಂದರೆ 1 ಗಂಟೆಗಳ ಕಾಲ ಸಭೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಇವತ್ತು ಪಟ್ಟಿ ಫೈನಲ್ ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಮೇಲೆ ಆ ರೀತಿಯ ಒತ್ತಡಗಳನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಹಿಂದೆ ಫೈನಲ್ ಆದರೆ ನಾಳೆ ಪ್ರಮಾಣ ವಚನ ಆಗುತ್ತಾ ಅಥವಾ ಮುಂದೆ ಶುಕ್ರವಾರ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗಿ ರಾಜ್ಯಪಾಲರ ರಾಜ್ಯದಲ್ಲಿ ಇರಲೇ ಇರೋದು ಒಂದು ಕಡೆ ಆದರೆ ರಾಜ್ಯಪಾಲರನ್ನ ಕರೆತರೋದಕ್ಕೂ ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆಲ್ಲ ಗುಡ್ ನ್ಯೂಸನ್ನು ಹೈಕಮಾಂಡ್ ನಾಯಕರು ಕೊಡ್ತಾರೆ ಅನ್ನೋಂಥ ಕುತೂಹಲ ಇರುವಂಥದ್ದು. 20 ಸಚಿವ ಸ್ಥಾನಕ್ಕೆ ಸಾಕಷ್ಟು ಬೇಡಿಕೆಗಳಿದ್ದಾವೆ, ಸಾಕಷ್ಟು ಶಾಸಕರು ಪೈಪೋಟಿ ನಡೆಸ್ತಿದ್ದಾರೆ. ಮಹಿಳಾ ಆಕಾಂಕ್ಷಿಗಳು ಕೂಡ ಪ್ರಬಲವಾಗಿ ಲಾಬಿಯನ್ನು ನಡೆಸ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಅಣ್ಣಪೂರ್ಣ ಅವರಿಗೆ ಅವಕಾಶ ಸಿಗುತ್ತಾ, ಕಣಿಜ ಫಾತಿಮಾ ಅವರಿಗೆ ಸಿಗುತ್ತಾ ಅನ್ನೋಂಥ ಚರ್ಚೆ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈಗ ಸಚಿವಾಕಾಂಕ್ಷಿಗಾಗಿ ನಿಂತಿದ್ದಾರೆ. ನಾನು ಮುಂದುವರಿಲೇಬೇಕನ್ನುವ ನಿಟ್ಟಿನಲ್ಲಿ ಕೆ ಸಿ ವೇಣುಗೋಪಾಲ್ ಪರ ಬ್ಯಾಟಿಂಗನ್ನು ಮಾಡ್ತಿರುವಂಥದ್ದು. ಮತ್ತು ಸತೀಶ್ ಜಾರಕಿಹೊಳಿ, ಬಿ ಕೆ ಹರಿಪ್ರಸಾದ್ ಅವರು ಕೂಡ ಜಮೀರ್ ಅಹಮದ್ ಪರ ಬ್ಯಾಟ್ ಮಾಡಿದ್ದಾರೆ. ಹೀಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಯಾರಿಗೆಲ್ಲ ಅವಕಾಶವನ್ನು ಹೈಕಮಾಂಡ್ ನಾಯಕರು ಮಾಡಿಕೊಡ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದರೆ ನಾಳೆ ಒಂದು ಪ್ರಮಾಣವಚನ ಕಾರ್ಯಕ್ರಮ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.